ಮೈತ್ರಿ ಯಾತ್ರೆ ಯಾವ ಮಟ್ಟಕ್ಕೆ ನಡೀತಾ ಇದೆ ನೋಡೋಣ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರೋ ದೋಸ್ತಿ ನಾಯಕರು ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಪಾದಯಾತ್ರೆ ವೇಳೆ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸವಾಲ್ ಕೂಡ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಸವಾಲ್ ನೋಡ. ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಸಿಟ್ಟು. ಡಿಕೆಶಿ ಹೇಳಿಕೆ, ಕುಮಾರಸ್ವಾಮಿ ವಿರುದ್ಧ ಟಾಕ್ ಫೈಟು. ಮೂಡ ಹಾಗೂ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ನಡೆಸ್ತಾ ಇರುವಂತಹ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಮನಗರಕ್ಕೆ ಪಾದಯಾತ್ರೆ ಎಂಟ್ರಿ ಕೊಟ್ಟಿದ್ದು ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಸವಾಲ್ ಜೊತೆಗೆ ತಿರುಗೇಟನ್ನ ನೀಡಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದ ಬಿವೈ ವಿಜಯೇಂದ್ರ ವಿರುದ್ಧ ಡಿಕೆಶಿ ಗುಡುಗಿದ್ರು. ಅವನದ್ದು ಏನಿದೆಯೋ ಎಲ್ಲವನ್ನ ಬಿಚ್ಚುತ್ತೀನಿ ಎಂದಿದ್ದ ಡಿಕೆಶಿಗೆ ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ವಿಜಯೇಂದ್ರರದ್ದು ಹಾಗೂ ನನ್ನದು ಏನೋ ಬಿಚ್ಚಿಡ್ತೀನಿ ಅಂದ್ಯಲ್ವಾ, ಬಿಚ್ಚಿಡಪ್ಪ, ನಾವಿರೋದು ರಸ್ತೆಯಲ್ಲಿ, ನೀನಿರೋದು ಗಾಜಿನ ಮನೆಯಲ್ಲಿ ಅಂತ ಡಿಕೆಶಿಗೆ ದಳಪತಿಗಳು ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನು ಹೇಳ್ತಾ ಇರೋದು, ಅವನ್ ದಿನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ, ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿಚ್ಚಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಚ್ಚಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ವರ್ಗಾವಣೆ ಹಗರಣ ಇದು ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವರ್ಗಾವಣೆ ಹಗರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ? ವರ್ಗಾವಣೆ ಹಗರಣಕ್ಕೆ ಈಗ PSI ಪರಶುರಾಮ್ ಬಲಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ಕೂಡ ಯಾದಗಿರಿ ಶಾಸಕ ಚಂದ್ರರೆಡ್ಡಿ ಮೇಲೆ ಲಂಚದ ಆರೋಪವ ಕೇಳಿ ಬರ್ತಾ ಇರೋದು. ಶಾಸಕರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಮಾತು. ಯಾದಗಿರಿ ಶಾಸಕರು ಎಷ್ಟು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ? 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಆತನ ಪುತ್ರ ಪಂಪಣ್ಣಗೌಡ ಈಗ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಯಾಕೆ ನಾಪತ್ತೆಯಾದರು? ಆತನ ಮೇಲೆ ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಜೊತೆಗೆ ಯಾವಾಗ ಈ ಆರೋಪ ಕೇಳಿ ಬಂತು ಶಾಸಕ ಮತ್ತು ಪುತ್ರನಿಗೆ ಬಂಧನದ ಭೀತಿ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಅದಕ್ಕೆ ನಾಪತ್ತೆಯಾದ್ರ ಒಂದು ಕಡೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ. ಇದು ಇಡೀ ದೇಶದಲ್ಲಿ ಸದ್ದು ಮಾಡಿದಂಥ ಹಗರಣ. ವಾಲ್ಮೀಕಿ ಹಗರಣ ಏನೆಲ್ಲ ಆಗೋಯ್ತು ಅನ್ನೋದಾಗಲೇ ನಿಮಗೆ ಗೊತ್ತಿದೆ. ಅಧಿಕಾರಿ ಚಂದ್ರಶೇಖರನ್ನ ಬಲಿ ಪಡೆದಂಥ ಹಗರಣ ಇದು. ಅಧಿಕಾರಿ ಚಂದ್ರಶೇಖರ್ ಬಲಿ ಪಡೆದಂಥ ಹಗರಣ ನೋಡಿ. ಈಗ PSI, ನೆಕ್ಸ್ಟ್ ವರ್ಗಾವಣೆ ದಂಧೆ ವಿಚಾರದಲ್ಲಿ. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಹಗರಣವನ್ನ CM ಒಪ್ಪಿಕೊಂಡಿದ್ರು. 187 ಕೋಟಿ ಅಲ್ಲ 89 ಕೋಟಿ ಅಂತೇಳಿ ಸಿದ್ದರಾಮಯ್ಯ ಅಲ್ಲೂ ಕೂಡ ಸಮರ್ಥನೆ ಕೊಡ್ಕೊಳ್ಳೋದಲ್ಲದೆ ಅದು ಅಷ್ಟಲ್ಲ ಸ್ವಲ್ಪನೇ ಅಂಥೇಳಿ ಸಮರ್ಥನೆಯನ್ನು ಮಾಡಿಕೊಂಡಿದ್ರು. ತಲೆದಂಡದ ಬಳಿಕ
ಶಾಸಕ ನಾಗೇಂದ್ರ ಅಲ್ಲ, ಈಗ ಮಾಜಿ ಶಾಸಕ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಶಾಸಕರಲ್ಲ ಈಗ. ಮೂಡ ಹಗರಣ, ನೆಕ್ಸ್ಟ್ ಮತ್ತೊಂದು ಹಗರಣ, ಮೂಡ ಹಗರಣ. ಶಾಸಕರಿಗಾಯ್ತು, ಸಚಿವರಿಗಾಯ್ತು, ಈಗ CMಗೆ ಅಂಟ್ಕೊಂತಿದೀಗ. ಡೈರೆಕ್ಟಾಗಿ ನೇರವಾಗಿ CMಗೆ ಉರುಳು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗೆ ಈಗ ಸಂಕಷ್ಟ. ಸಿದ್ದರಾಮಯ್ಯ ಮೇಲೆಯೇ ಕೇಳಿ ಬಂದಂಥ, ನೇರವಾಗಿ CM ಮೇಲೆಯೇ ಕೇಳಿ ಬಂದಂಥ ಆರೋಪ ಇದು. CM ಸಿದ್ದು ಮೇಲೆ ಅಧಿಕಾರದ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಾವಧಿಯಲ್ಲಿ ಮೂಡ ಸೈಟನ್ನು ತಮಗೆ ಬೇಕಾದಂಗೆ ಹಂಚ್ಕೊಂಡ್ರ, ತಮ್ಮ ನೆಂಟರಿಷ್ಟರಿಗೆ ಹಂಚಿಬಿಟ್ರ, ತಮ್ಮ ಪಕ್ಷದವ್ರಿಗೆ ಹಂಚಿಬಿಟ್ರ. ಹಗರಣವನ್ನು ಗಂಭೀರವಾಗಿ ವಿಪಕ್ಷಗಳು ಪರಿಗಣಿಸಿವೆ. ದೋಸ್ತಿ ನಾಯಕತ್ವದಲ್ಲಿ ಪಾದಯಾತ್ರೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ CM ಸಿದ್ದರಾಮಯ್ಯ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ. ಆ ಕಡೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ನಾಳೆ ಸಿದ್ದರಾಮಯ್ಯನವರಿಗೆ ಮಂಡೆ ಬಿಸಿ, ಮಹತ್ವದ ದಿನವಾಗುವಂಥ ಸಾಧ್ಯತೆ. ಓಕೆ ನೋಡಿ, ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. ಈ ಸಂಬಂಧಪಟ್ಟಂತೆ ಸುದ್ದಿ ಏನು ಅಂತ ನೋಡೋಣ. ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. 108 ಅನುಮಾನಕ್ಕೆ ಈ ಒಂದು ಸಾವು ಎಡೆ ಮಾಡಿ ಕೊಡ್ತಾ ಇದೆ. ಒಂದು ಕಡೆ FIR ದಾಖಲಾಗಿದ್ದೇ ತಡ, ಶಾಸಕ ಮತ್ತು ಅವರ ಪುತ್ರ ಊರು ಬಿಟ್ಟಿದ್ದು CID ತಂಡ ಈಗ ಎಂಟ್ರಿ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಅದಕ್ಕೆ ಗೊತ್ತು, ನನಗೆ ಗೊತ್ತು. ಕಡ್ಲಿಂದ ಒಂದಿಟ್ಟು ಸಂಪತ್ತು ಇತ್ತು, ಆದ್ರೆ ಉಣ ಕೊಡಲಿಲ್ಲ ದೇವರು. ಶಾಸಕ ಚನ್ನಾರೆಡ್ಡಿ ಪುತ್ರನಿಗೆ ಬಂಧನ ಭೀತಿ. PSI ಪರಶುರಾಮ್ ಕೇಸ್ನಲ್ಲಿ CID ಎಂಟ್ರಿ. PSI ಪರಶುರಾಮ್ ನಿಗೂಢ ಸಾವಿನ ಹಿಂದೆ ವರ್ಗಾವಣೆ ದಂಧೆ ಸದ್ದು ಮಾಡುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದೆಡೆ FIR ದಾಖಲಾಗುತ್ತಿದ್ದಂತೆ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರ ಪಂಪಣ್ಣಗೌಡ ಊರು ಬಿಟ್ಟಿದ್ದು, ಹಾಲಿ ಶಾಸಕರಿಗೆ ಬಂಧನ ಭೀತಿ ಶುರುವಾಯಿತಾ ಅನ್ನೋ ಡೌಟ್ ಕ್ರಿಯೇಟ್ ಆಗಿದೆ. ಇನ್ನು ತಮ್ಮ ಪತಿ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಮತ್ತು ಆತನ ಪುತ್ರನೇ ಕಾರಣ ಅಂತ ಪತ್ನಿ ಶ್ವೇತಾ ನೇರವಾಗಿ ಆರೋಪ ಮಾಡುತ್ತಿದ್ದಾರೆ. ಮತ್ತೊಂದು ಪ್ರಕರಣ, ಸರ್ಕಾರಕ್ಕೆ ಉರುಳಾಗೋ ಎಲ್ಲ ಲಕ್ಷಣಗಳು ದಟ್ಟವಾಗ್ತಿವೆ. ಮಗನ ಸಾವು ಒಪ್ಪಿಕೊಳ್ಳಲು ಆಗುತ್ತಿಲ್ಲ. ತನ್ನ ಸೊಸೆಗೆ ಬದುಕಲು ದಾರಿ ಮಾಡಿಕೊಡಬೇಕೆಂದು ಮೃತ PSI ಪರಶುರಾಮ ತಂದೆ ಜನಕಮುನಿ ಹೇಳಿದ್ದಾರೆ. ಈ ಥರ ಆಗಬಾರ್ದು. ಮುಂದೆ ಇದ್ದಂಥ ಅವ್ರ ಕುಟುಂಬಿಗೆ ಯಾವುದಾರ ಒಂದು ದಾರಿ ಬೇಕು. ಅದು ಆತಗ ಗೊತ್ತರೆ ನನಗೆ ಗೊತ್ತು. ಮಗಂದ ನಾವು ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಆತಗ ಗೊತ್ತು, ನನಗೆ ಗೊತ್ತು. ಮಾಡಿ ಮತ್ತು ಓದಿಸಿದ್ವಿ. ಕಡ್ಲಿಂದ ಒಂದಿಟ್ಟು ಸಂಪತ್ತಿತ್ತು, ಆದ್ರೆ ಉಣ ಕೊಡಲಿಲ್ಲ ದೇವರು. ಇದರ ಬೆನ್ನಲ್ಲೇ ಪರಶುರಾಮ್ ಸಾವಿನ ಪ್ರಕರಣವನ್ನ ಸರ್ಕಾರ CIDಗೆ ನೀಡಿದೆ. ಯಾದಗಿರಿಗೆ ಲಗ್ಗೆ ಇಟ್ಟ CID DYSP ಪುನೀತ್ ನೇತೃತ್ವದ ತಂಡ ಅಗತ್ಯ ದಾಖಲೆ ಕಲೆ ಹಾಕ್ತಿದೆ. ಯಾದಗಿರಿ ನಗರ ಪೊಲೀಸರಿಂದ ಕೇಸ್ ಫೈಲ್ ಪಡೆದು CID ತನಿಖೆ ಚುರುಕುಗೊಳಿಸಿದೆ. ಇತ್ತ ಪರಶುರಾಮ್ ಮನೆಗೆ ಅಶೋಕ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಜೊತೆ ಮಾಜಿ ಸಚಿವ ರಾಜು ಗೌಡ, ಹಾಲಪ್ಪ ಸೇರಿ ಹಲವರು ಭೇಟಿ ನೀಡಿದ್ದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸದ್ಯ ಇದೇ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. PSI ಪರಶುರಾಮ್ ನಿವಾಸಕ್ಕೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಎಂಟ್ರಿ ಕೊಡುತ್ತಿದ್ದು, ಸರ್ಕಾರದ ವಿರುದ್ಧ ಈ ಪ್ರಕರಣವನ್ನ ಅಸ್ತ್ರವಾಗಿ ಪ್ರಯೋಗಿಸೋಕೆ ತಯಾರಿ ಮಾಡಿಕೊಳ್ಳುತ್ತಿವೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮೂಡಾ ಸೈಟ್ ಹಗರಣದಲ್ಲಿ CMಗೆ ಸಂಕಷ್ಟ ಶುರುವಾಗಿದೆ. ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನಾಳೆ ಅನುಮತಿಯನ್ನ ಕೇಳಲಾಗುತ್ತಾ? ರಾಜ್ಯಪಾಲ ಗೆಹ್ಲೋಟ್ರಿಂದ ಅನುಮತಿ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಸದ್ಯ ಗವರ್ನರ್ ಗೆಹ್ಲೋಟ್ ದೆಹಲಿಯಲ್ಲಿದ್ದಾರೆ. ಗವರ್ನರ್ ನಾಳೆ ಬೆಂಗಳೂರಿಗೆ ಆಗಮಿಸುವಂತ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯನವರಿಗೆ ನಾಳೆ ಮಹತ್ವದ ದಿನವಾಗುವಂತ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬಂದಂತಹ ಮೂಡಾ ಹಗರಣ ಇದು. ಅಕ್ರಮ ಸೈಟ್ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಅವ್ರ ಮೇಲಿದೆ. CM ವಿರುದ್ಧ ಗಂಭೀರ ಆರೋಪ ಮಾಡಿ ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ. ಆದರೆ ದೂರಿನ ಹಿನ್ನೆಲೆಯಲ್ಲಿ CMಗೆ
ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿದೆ. ರಾಜಭವನಕ್ಕೆ ಬಂದ ಬಳಿಕ ಪ್ರಾಸಿಕ್ಯೂಷನ್ಗೆ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ನಾಳೆ ಬರಬೇಕು, ಗವರ್ನರ್ ಬರಬೇಕು. ಅದಾದ ಬಳಿಕ ನಾಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಹತ್ವದ ದಿನವಾಗುವಂಥ ಸಾಧ್ಯತೆ ಇದೆ. ನೋಡಿ, ಈಗ ಸಿಎಂಗೆ ಮಂಡೆ ಬಿಸಿ ಶುರುವಾಗಿದೆ. ನಾಳೆ ಸೋಮವಾರ. ಸೊ ಹಾಗಾಗಿ ಇದು ಮಹತ್ವದ ದಿನ ಆಗುವಂಥ ಸಾಧ್ಯತೆ. ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಒಂದು ಕಡೆ ಇದ್ದರೆ, ಆದರೆ ತಪ್ಪು ಮಾಡಿದರೆ ಯಾರನ್ನು ಕೂಡ ಬಿಡೋದಿಲ್ಲ ಈ ಕಾನೂನು. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಕೊರಳಿಗೆ ಮೂಡ ಹಗರಣ ಉರುಳಾಗಿ ಪರಿಣಮಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಆಗ ಸಿದ್ದರಾಮಯ್ಯನವರು ಏನು ಮಾಡಬೇಕು? ಬೇರೆ ದಾರಿ ಇಲ್ಲ. ಒಂದೋ ರಾಜೀನಾಮೆ ಕೊಡಬೇಕು, ಇಲ್ಲ ಕಾನೂನು ರೀತಿ ಹೋರಾಡಬೇಕು. ಬೇರೆ ಆಪ್ಷನ್ಗಳೇ ಇಲ್ಲ. ಮತ್ತೊಂದು ಕಡೆ ವಿಪಕ್ಷಗಳು ಸುಮ್ಮನೆ ಕೂತಿದಾವ? ಇಲ್ಲ. ಹಗರಣ ಸಂಬಂಧ ಸಿಎಂ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದ್ದಾರೆ. ಈಗ ಕುಮಾರಸ್ವಾಮಿ ವಿಜಯೇಂದ್ರ ದೋಸ್ತಿ ನಾಯಕತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಪರಿಣಾಮ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ಪ್ರತಿದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಲೆಕ್ಕಾಚಾರ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಂಕಷ್ಟ ಫಿಕ್ಸು. ಸೊ ಅದನ್ನೇ ಹೇಳಿದ್ದವು. ಸಿದ್ದರಾಮಯ್ಯನವರಿಗೆ ನಾಳೆ ಏನಾದರೂ ಗವರ್ನರ್ ಬಂದು ಬೆಂಗಳೂರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗ ಸಿಎಂಗೆ ನಾಳೆ ಕಂಟಕ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ